ನಮಸ್ಕಾರ. ನನ್ನ ಹೆಸರು ಹಿರಣ್ಣ ಶಿವರುದ್ರಪ್ಪ ದೊಡ್ಡಮನಿ ಗರಗ. ನಾವು ಇಲ್ಲಿ ಗರಗ ಗ್ರಾಮದಲ್ಲಿ ಕಳೆದ 25 ವರ್ಷಗಳಿಂದ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ, ಕ್ರಿಮಿನಾಶಕ, ಕೃಷಿ ಪರಿಕರಗಳನ್ನು ಮಾರಾಟ ಮಾಡುತ್ತಾ ಇದ್ದು, ಈಗಾಗಲೇ ಕಳೆದ 3 ವರ್ಷಗಳಿಂದ SBOF ಅಗ್ರೋ ಸ್ಮಾರ್ಟ್ ಕಂಪ್ನಿಯಿಂದ ಪರಿಕರಗಳನ್ನು ಖರೀದಿಸಿ ರೈತರಿಗೆ ಕೊಡ್ತಾ ಇದ್ದೇವೆ. ಇದರಿಗೆ ರೈತರಿಂದ ನಮಗೆ ಏನಾಗ್ತಾ ಇದೆ, ಉತ್ತಮವಾದ ರೆಸ್ಪಾನ್ಸ್ ಬರ್ತಾ ಇದೆ. 3 ವರ್ಷಗಳಿಂದ ನಾವು SBOF ಅಗ್ರೋ ಸ್ಮಾರ್ಟ್ ಕಂಪ್ನಿಯಿಂದ ಪರಿಕರಗಳನ್ನು ಖರೀದಿಸುತ್ತೇವೆ. ಅದರಲ್ಲಿ ಒಂದಾದ ಎಕ್ಸ್ಟ್ರಾ 20 ಅನ್ನು ರೈತರಿಗೆ ನಾವು ಕೊಟ್ಟಿದಾಗ ಅವರಿಂದ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ. ವೆಜಿಟೇಬಲ್ ಏರಿಯಾಕ್ಕಾಗಲಿ, ಶುಗರ್ ಕೆನಕ್ಕಾಗಲಿ, ಮೇಜಿಗಾಗಲಿ ನಾವು ಕೊಟ್ಟಿದ್ದಾದರೆ ಎಕರೆಗೆ 1 ರಿಂದ 2 ಚೀಲ ರೆಕಮೆಂಡೇಶನ್ ಮಾಡ್ತೇವೆ. ಅದರಿಂದ ಅವ್ರು ಏನಾಗ್ತದೆ, ಇಳುವರಿ ಹೆಚ್ಚಾಗಿ ಬರ್ತಾ ಇದೆ, ಗ್ರೀನಿಸ್ ಬರ್ತಾ ಇದೆ, ರೋಗ ಬಾಧೆಗಳನ್ನು ಸ್ವಲ್ಪ ಕಂಟ್ರೋಲ್ ಬರ್ತಾ ಇದೆ. ಅದರ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇದ್ದಂಥ ಜಿಂಕ್ ಆಗಲಿ, ಬೋರಾನ್ ಆಗಲಿ, ಪೆರಿಸ್ ಆಗಲಿ, ಅದರಿಂದ ಬರ್ತಂಥ ಉತ್ತಮವಾದ ಪೀಕಿಗೆ ಅನುಕೂಲ ಆಗ್ತದೆ ಅಂತೇಳಿ ರೈತರಿಂದ ರೆಸ್ಪಾನ್ಸ್ ಬಂದು ಮತ್ತೆ ಪದೇ ಕೇಳಿ ಅದನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಹಾಗೂ ಮತ್ತೆ ಎಕ್ಸ್ಟ್ರಾ 20 ಏನಾಗಿ ಸಿಗುತ್ತೈತೆ ಅಂದರೆ ಅದರೊಳಗೆ 20 ಪೋಷಕಾಂಶಗಳು ಇರುತ್ತವೆ. ಬರೀ ಎಕ್ಸ್ಟ್ರಾ 20 2 ಅಥವಾ 3 ಇರೋದಲ್ಲ, 20 ಪೋಷಕಾಂಶಗಳು ಇರೋದ್ರಿಂದ ಅದಕ್ಕೆ ಪೀಕಿಗಳಿಗೆ ಸಮಗ್ರವಾದ ಪೋಷಕಾಂಶಗಳು ದೊರೆಯುವುದರಿಂದ ನಮಗೆ ಒಳ್ಳೆಯದರಿಂದ ಉತ್ಪನ್ನ ಆಗಲಿ ಚೆನ್ನಾಗಿ ಬರ್ತದೆ ಅಂತೇಳಿ ರೈತರಲ್ಲಿ ಒಂದು ಚೆನ್ನಾಗಿದ್ದು ಬರ್ತದೆ ಅಂತ ಹೇಳಿದೆ. ಕಿಸಾನ್ ಪವರದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇರುತ್ತದೆ. ಇದರಿಂದ ಬೆಳೆಗಳಿಗೆ ಏನಾಗ್ತೈತೆ ಅಂದರೆ ಬಿತ್ತು ಟೈಮ್ದಲ್ಲಿ ಕೊಡೋದ್ರಿಂದ ಅದು ಭೂಮಿ ಮಿದುವಾಗಿ ಬಿತ್ತನೆ ಬೀಜಗಳಿಗೆ ಮೊಳಕೆ ಬರಲಿಕ್ಕೆ ಅನುಕೂಲವಾದ ಮಾರ್ಗವನ್ನು ತೋರಿಸಿಬಿಡ್ತಾರೆ. ಇದರಿಂದ ಒಂದು ಸ್ವಲ್ಪ ರೈತರಿಗೆ ಭಾಳ ಅನುಕೂಲ ಆಗ್ತಾ ಇದೆ. ಅದರಿಂದ ಸೆಕೆಂಡ್ ಡೋಸಲ್ಲಿ ಕಾಟನಿಗಾಗಲಿ ನಾವು ಸೆಕೆಂಡ್ ಟೈಮ್ದಲ್ಲಿ ರೆಕಮೆಂಡೇಶನ್ ಮಾಡ್ತೇವೆ. ಯಾಕಂದರೆ ಕಾಟನ್ ಒಂದು ವರ್ಷದ ಪೀಕ್ ಇರೋದ್ರಿಂದ ಅದಕ್ಕೆ ಭಾಳ ಅನುಕೂಲ ಆಗ್ತೈತೆ ಅಂತ ಹೇಳಿ ನಾವು ಅದನ್ನ ಕಿಸಾನ್ ಪವರ್ನು ಕೊಡ್ತಾ ಇದ್ದೇವೆ ರೈತರಿಗೆ. ಮತ್ತೊಂದು ಉತ್ಪನ್ನ ಆದ ಪ್ರೋಗ್ರೀನ್ ನಾವು ರೈತರಿಗೆ ಬಿತ್ತುವ ಟೈಮ್ದಲ್ಲಿ ಕೊಡೋದ್ರಿಂದ ಅವರಿಗೆ ಮೊಳಕೆ ಪ್ರಮಾಣದಲ್ಲಿ ಹೆಚ್ಚಾಗಿ ಆಗುವುದು ಹಾಗೂ ಮತ್ತು ಹುಟ್ಟಿದ ಮೇಲೆ ಗ್ರೀನೆನ್ಸ್ ಹೆಚ್ಚಾಗಿ ಬರ್ತೈತಿ. ಅದರಿಂದ ಅವರಿಗೆ ಉತ್ಪನ್ನದಲ್ಲಿ ಹೆಚ್ಚಾಗಿ ಸಿಗೋದ್ರಿಂದ ಇದನ್ನು ಭಾಳ ರೆಕಮೆಂಡೇಶನ್ ಮಾಡ್ತಾ ಇದ್ದೇವೆ. ಮತ್ತೊಂದು ಉತ್ಪನ್ನವಾದ ಗ್ರೋವಿಟ್, ಇದು 50 kg ಒಂದು ಬಕೆಟ್ನಲ್ಲಿ ಬರ್ತದೆ. ಇದನ್ನು ಪ್ರತಿ 2 ಎಕರೆಗೆ ಒಂದು ಬಕೆಟ್ ರೆಕಮೆಂಡೇಶನ್ ಮಾಡ್ತೇವೆ. ಇದು ಶುಗರ್ ಕೇನಿಗೆ ನಾವು ಮುಖ್ಯವಾಗಿ ಕೊಡ್ತೇವೆ. ಶುಗರ್ ಕೇನ್ ಕೊಡೋದ್ರಿಂದ ಅದರೊಳಗೆ ಇದ್ದಂಥ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡಿಸಿಕೊಡ್ತದೆ. ಬೇರುಗಳನ್ನು ಮೊಳಕೆ ಪ್ರಮಾಣವನ್ನು ಮಾಡಿಸಿಕೊಡೋದು ಉನ್ನತವಾಗಿ ಬೆಳೆಸಿಕೊಡುತ್ತದೆ. ಇದು ಮತ್ತು ಎರಡನೇದಾಗಿ ಸೆಕೆಂಡ್ ರೌಂಡ್ಸ್ನಲ್ಲಿ ಕೊಡ್ತೇವೆ ನಾವು. ಯಾವಾಗಂದರೆ ಸೆಕೆಂಡ್ ಡೋಸ್ ಕೊಡ್ತಿರ್ತಾರಲ್ಲ, ಒಂದು 2 ಮಂತ್ಸ್ 3 ಮಂತ್ಸ್ ಆಗ್ತಿರ್ತಲ್ಲ, ಆ ಟೈಮ್ದಲ್ಲಿ ನಾವೇನು ಮಾಡ್ತೇವೆ, ಗ್ರೋವಿಟನ್ನು ಮತ್ತು ಒಂದು 50 kg ಬಕೆಟನ್ನು 2 ಎಕರೆಗೆ ನಾವು ಇದನ್ನು ರೆಕಮೆಂಡೇಶನ್ ಮಾಡಿಕೊಡ್ತೇವೆ. ಇದರಿಂದ ಕೊಡೋದ್ರಿಂದ ಕಬ್ಬಿನ ಗಣಿಕೆಗಳು ಉದ್ದಾಗಿ ಬರ್ತೈತೆ, ದಪ್ಪಾಗಿ ಗಡತರಾಗಿ ಬರ್ತೈತೆ. ಮತ್ತೊಂದು ಉತ್ಪನ್ನವಾದ ಮುಖ್ಯವಾಗಿ ಏನು ಬೇಕಂದ್ರೆ ರೈತರಿಗೆ ಯಾವುದೇ ಒಂದು ಪೀಕ್ ಮಾಡಬೇಕಂದ್ರೆ ಅವರಿಗೆ ಪೊಟ್ಯಾಶ್ ಬೇಕಾಗಿರುತ್ತೆ. ಇವತ್ತಿನ ಕಾಲಮಾನದಲ್ಲಿ ಪೊಟ್ಯಾಶ್ಗಳು ಸರಿಯಾಗಿ ರೈತರಿಗೆ ಸಿಗುತ್ತಿಲ್ಲ. ಆದರೆ ಅದರ ರೇಟ್ ಗಗನಕ್ಕೇರಿದೆ. 1850 ಆಗಿದೆ. ಆದ್ದರಿಂದ ಮತ್ತೊಂದು ಈ ಕಂಪ್ನಿಯಿಂದ PDM ಅಂತೇಳಿ ಪೊಟ್ಯಾಶ್ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತೈತೆ. ಆದರೆ ಏನಿದೆ, ರೆಕಮೆಂಡೇಶನ್ ಮಾಡ್ಬೇಕಾದ್ರೆ 1 ಎಕರೆಗೆ 2 ಬ್ಯಾಗ್ ನಾವು ರೆಕಮೆಂಡೇಶನ್ ಮಾಡಬೇಕು. ಅದರಿಂದ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಬರ್ತೈತಿ. ಆ ರೈತರಿಗೆ ಸ್ವಲ್ಪ ಆರ್ಥಿಕದ್ದು ಒಂದು ಸ್ವಲ್ಪ ಕಡಿಮೆ ಬರ್ತೈತೆ. ಭಾಳ ಅಂದರೆ ಒಂದು ಬ್ಯಾಗಿಗೆ 500 ರೂಪಾಯಿ ಇರ್ತೈತಿ, 2 ಬ್ಯಾಗಿಗೆ 1000 ರೂಪೀಸ್ ಆಗ್ತೈತಿ. ಬೇರೆ ಕೆಮಿಕಲ್ ಪೊಟ್ಯಾಶ್ ತಗೋಬೇಕಂತ 1800 ರೂಪೀಸ್ ಬರ್ತೈತಿ. ಅವಾಗ ಇದರಿಂದ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತೈತಿ ಅನ್ನೋದು ಒಂದು ಒಳ್ಳೆಯ ಅಭಿಪ್ರಾಯ. SBOF ಅಗ್ರೋ ಸ್ಮಾರ್ಟ್ ಈ ಕಂಪ್ನಿಯಿಂದ ನಾವು ಸುಮಾರು 3 ವರ್ಷಗಳಿಂದ ಅವ್ರ ಜೋಡಿ ವ್ಯವಹಾರ ಮಾಡ್ತಾ ಇದ್ದೀವಿ. ಅವರಿಂದ ಒಳ್ಳೆಯವಾದ ಸರ್ವಿಸು ಕೊಡ್ತಾ ಇದ್ದಾರೆ. ಅಲ್ಲದೆ ರೈತರಿಗೆ ಹೋಗಿ ಹೇಳಿದ ಕೂಡ ಅಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾವು ಏನಾದರೂ ಪ್ರಾಬ್ಲಮ್ಸ್ ಇತ್ತಂದ್ರೆ ಅವ್ರು ಹೋಗಿ ಅವರ ಫೀಲ್ಡ್ ಅಸಿಸ್ಟೆಂಟ್ ಕಳಿಸಿ ಅಲ್ಲಿ ಹೋಗಿ ಅವರೆಲ್ಲ ನಮಗೆ ಅಲ್ಲಿ ಅವ್ರಿಗೆ ರೈತರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಟ್ಟು ಯಾವ ಟೈಮ್ದಾಗ ಯಾವ ರಾಸಾಯನಿಕ ಗೊಬ್ಬರ ಕೊಡಬೇಕು, ಅದಲ್ಲದೆ ಅದರ ಬೇಕಾಗಿದ್ದಂಥ ಬೇರೆ ಅಗ್ರೋವಿಟ್ ಆಗಲಿ, ಎಕ್ಸ್ಟ್ರಾ 20 ಆಗಲಿ, ಕಿಸಾನ್ ಪವರ್ ಆಗಲಿ, ಯಾವ ಟೈಮಕ್ಕೆ ಯಾವ ವೇಳೆಗೆ ಯಾವ ಇದಕ್ಕೆ ಕೊಡಬೇಕನ್ನೋದು ಅವ್ರ ಮಾರ್ಗದರ್ಶನ ಕೊಡೋದ್ರಿಂದ ನಮಗೆ ಒಂದು ರೈತರಿಂದ ಒಂದು ಚಲೋ ಉತ್ತಮವಾದ ಬೇಡಿಕೆ ಬರ್ತಾ ಇದೆ. ಅವ್ರ ಸರ್ವಿಸು ಚೆನ್ನಾಗಿದೆ. ಅದರಿಂದ ಯಾವುದೇ ರೀತಿಯಿಂದ ಏನೂ ತೊಂದರೆ ನಮಗೇನು ಆಗಿಲ್ಲ. ರೈತರಿಗೆ ಒಂದು ಒಳ್ಳೆಯದ ಮುಂದಿನ ದಿನದಲ್ಲಿ ಇದಕ್ಕಿಂತ ಹೆಚ್ಚಿಂದ ಅವ್ರ ಸರ್ವಿಸ್ ಕೊಟ್ಟು ರೈತರಿಗೆ ಚಲೋವಾದ ಉತ್ಪನ್ನಗಳನ್ನು ಕೊಟ್ಟು ರೈತರ ಆರ್ಥಿಕ ಪರಿಸ್ಥಿತಿ ಹಾಗೂ ಉಳಿದ ಎಲ್ಲ ರೀತಿಯಿಂದ ಚೆನ್ನಾಗಿ ಮಾಡ್ತಾರಂತೇಳಿ ಆಶ್ವಾಸನೆ ನಮಗಿದೆ.